ಕುಮಾರಸ್ವಾಮಿ ಬಡಾವಣೆಯ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಸತತ ಹೋರಾಟದಿಂದ ಚಂದ್ರಾನಗರ ಬಡಾವಣೆಗೆ ಸುಮಾರು 4 ವರ್ಷಗಳ ಹಿಂದೆ ಸ್ಥಗಿತಗೊಂಡಿದ್ದ ಬಸ್ ಸಂಚಾರ ಮತ್ತೆ ಪ್ರಾರಂಭವಾಗಿದೆ. ಬಡಾವಣೆಯ ನಾಗರಿಕರು ಕುಮಾರಸ್ವಾಮಿ ಬಡಾವಣೆಯ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಪದಾಧಿಕಾರಿಗಳಿಗೆ ಧನ್ಯತಾ ಭಾವನೆಯನ್ನು ಅರ್ಪಿಸುತ್ತಿದ್ದಾರೆ. ಕಾರಣವೇನೆಂದರೆ ಚಂದ್ರಾನಗರದಲ್ಲಿ ಹಲವಾರು ವಿದ್ಯಾರ್ಥಿಗಳು, ಉದ್ಯೋಗಿಗಳು ಪ್ರತಿನಿತ್ಯ ಬಿಎಂಟಿಸಿ ಬಸ್ ಅನ್ನು ಅವಲಂಬಿತರಾಗಿದ್ದರು. ಮಳೆ ಇರಲಿ ಬಿಸಿಲಿರಲಿ ಪ್ರತಿನಿತ್ಯ ಸುಮಾರು ಅರ್ಧ ಕಿಲೋಮೀಟರ್ ನಡೆದುಕೊಂಡು ಕುಮಾರಸ್ವಾಮಿ ಲೇಔಟ್ ಅಥವಾ ಕನಕಪುರ ರಸ್ತೆಯಲ್ಲಿರುವ ಬಸ್ ನಿಲ್ದಾಣಗಳಿಗೆ ಹೋಗುವ ಅನಿವಾರ್ಯತೆ ಇತ್ತು. ಕೆಲವೊಮ್ಮೆ ಸಮಯಕ್ಕೆ ಸರಿಯಾಗಿ ತಲುಪುವುದು ಅಸಾಧ್ಯವಾಗುತ್ತಿತ್ತು. ಟ್ರಸ್ಟ್ನ ನಿರಂತರ ಹೋರಾಟದ ಪ್ರತಿಫಲವಾಗಿ 210X ಬಸ್ ವ್ಯವಸ್ಥೆಯಾಗಿದೆ. ಚಂದ್ರಾನಗರದಿಂದ ಕೆಆರ್ ಮಾರುಕಟ್ಟೆಗೆ ಈ ಬಸ್ ಸಂಚರಿಸುತ್ತದೆ. ಈ ಹಿಂದೆ ಟ್ರಸ್ಟ್ನ ವತಿಯಿಂದ ಬೀದಿ ದೀಪಗಳು, ಕಸದ ವಿಲೇವಾರಿ, ನೀರು ಸರಬರಾಜು, ಕಳಪೆ ರಸ್ತೆಗಳ ನಿರ್ವಹಣೆ ವಿರುದ್ಧ ಹೋರಾಟ ಮಾಡಿ ಸಮಸ್ಯೆಗಳಿಗೆ ಪರಿಹಾರ ಮಾಡಿದ್ದನ್ನು ಯಲಚೇನಹಳ್ಳಿ ವಾರ್ಡ್ ಜನರು ಮರೆತಿಲ್ಲ. ವರದಿ ಈಶ್ವರ್, ಕುಮಾರಸ್ವಾಮಿ ಲೇಔಟ್. 4 ವರ್ಷಗಳಿಂದ ನಮಗೆ 210 ಈ ಬಸ್ಸು ಸಂಚಾರ ಸ್ಥಗಿತವಾಗಿತ್ತು. ಹಲವಾರು ಕಾರಣಗಳಿಂದ ಮತ್ತು ರೋಡ್ ಅಡ್ಡಿಯಾಗಿರೋದ್ರಿಂದ ಸ್ವಲ್ಪ ಏನು ರೊಂಬೆ ಕಂಬಗಳು ತಡೀತಿದೆ ಅಂತ, ಮತ್ತು ಬಸ್ ಸ್ಟಾಪ್ಸ್ನೆಲ್ಲ ಈ ಥರ ಎಲ್ಲ ಬ್ಲಾಕ್ ಮಾಡ್ಕೋತಾರೆ ಅಂತೇಳಿ. ಸೊ ಈಗ ಖುದ್ದಾಗಿ ನಾವೇ ಅಲ್ಲಿ ರಿಕ್ವೆಸ್ಟ್ ಕೊಟ್ಟು 4 ವರ್ಷದ ನಂತರ ಹೋಗಿ ಯಾರು ಸಂಚಾರ ವ್ಯವಸ್ಥಾಪಕ ಇದ್ದಾರೆ ಅವ್ರ ಹತ್ರ ಮಾತಾಡಿ, ತದನಂತರ ಡಿಪೋ ಮ್ಯಾನೇಜರ್ ಮಾತಾಡಿ ಇವತ್ತು ನಮಗೆ ಇರ್ತಕ್ಕಂಥ TC ಅವರು ನಾಗರಾಜ್ ಅವರು ಇದಕ್ಕೆ ನಮಗೆ ವ್ಯವಸ್ಥೆ ಕಲ್ಪಿಸ್ಕೊಟ್ಟಿದ್ದಾರೆ. ಸೊ ಅವ್ರು ಏನಪ್ಪ ಅಂತಂದ್ರೆ ನಾವು ಇಲ್ಲಿರೋ ಸ್ಥಳೀಕರು ನಾವು ಸಹಕರಿಸಬೇಕಾಗ್ತದೆ. ಏನಂತಕ್ಕೆ ಅಂದರೆ ಒಂದು ಪಾರ್ಕಿಂಗಲ್ಲಿ ಈ ಥರ ಬಸ್ ಸ್ಟಾಪ್ಗಳಲ್ಲಿ ತಂದು ಪ್ರೈವೇಟ್ ಗಾಡಿಗಳನ್ನ ನಿಲ್ಲಿಸ್ಕೊಂಡು ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥದ್ದು. ಇನ್ನೊಂದು ಏನಪ್ಪ ಅಂತಂದರೆ ನೋಡ್ಬೋದು ಎಂಟರ್ ರೋಡ್ಗಳನ್ನ ಬ್ಲಾಕ್ ಮಾಡಿದ್ರೆ, ಈಗ ಅಲ್ಲಿ ಬ್ಲಾಕ್ ಆಗಿರೋದಕ್ಕೆ ಇವ್ರ ಮಧ್ಯೆ ರೋಡಲ್ಲಿ ಹಾಕೋತಾರೆ. ಸೊ ರೋಡಲ್ಲಿ ಹಾಕೊಂಡ್ರೆ ಏನಾಗುತ್ತೆ, 100% ಇವ್ರಿಗೆ ಬುದ್ಧಿ ಇಲ್ವಾ ಅದು ಇದು ಅಂದ್ಕೊಂಡು ನಮ್ಮೆಲ್ಲ ಟ್ರಾಫಿಕ್ ಬ್ಲಾಕ್ ಆಗುತ್ತೆ ಅಂತೇಳಿ ಅದನ್ನು ಕ್ಲೋಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾವು ರಿಕ್ವೆಸ್ಟ್ ಏನು ಮಾಡೋದು ಅಂದರೆ, ಯಾವುದೇ ರೀತಿಯಾದಂಥ ಗಾಡಿಗಳು ಇನ್ ಕೇಸ್ ಏನಾದರೂ ಬಂದರೂ ಕೂಡ ಇದನ್ನು ಸೈಡಲ್ಲಿ ಹಾಕಿ ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಗಾಡಿನ ಜಾರಿ ಮಾಡಿಕೊಡಿ. ಇಲ್ಲಾಂದರೆ 100% ಈಗೇನು ನಾವು 4 ವರ್ಷದ ನಂತರ ಇಷ್ಟು ಶ್ರಮಪಟ್ಟು ನಾವು ಏನು ಗಾಡಿಗಳನ್ನ ರೂಟಿಗೆ ತರಿಸ್ಕೊಂಡಿದ್ದೀವಿ, ಇದಕ್ಕೆ ಸಹಕರಿಸಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ, ಎಲ್ರಿಗೂ ಅನುಕೂಲ ಆಗುತ್ತೆ. ಅದಾದ ನಂತರ ಈ ಒಂದು ಸಾರಿಗೆ ವ್ಯವಸ್ಥೆನ ಕಲ್ಪಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ, ಕುಮಾರಸ್ವಾಮಿ ಬಡಾವಣೆ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಕಡೆಯಿಂದ ಈ ಕೆಲಸ ಆಗಿದೆ. ಥ್ಯಾಂಕ್ ಯು ಸೋ ಮಚ್.